5ನೇ ತರಗತಿ ಅಧ್ಯಾಯ 4 ದಶಮಾಂಶ ಭಿನ್ನರಾಶಿ. ಇವತ್ತಿನ ದಿವಸ ನಾವು ದಶಮಾಂಶ ಮತ್ತು ಭಿನ್ನರಾಶಿಯನ್ನು ಹೇಗೆ ಬರೆಯೋದನ್ನು, ದಶಮಾಂಶದಲ್ಲಿರುವುದನ್ನು ಭಿನ್ನರಾಶಿಗೆ ಪರಿವರ್ತಿಸುವುದು ಮತ್ತು ಭಿನ್ನರಾಶಿಯಲ್ಲಿರುವುದನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸುವುದು ಹೇಗೆ ಅನ್ನೋದನ್ನು ಈ ಪಾಠದ ಮೂಲಕ ನಾವು ಇವತ್ತು ತಿಳ್ಕೊತೀವಿ. ಉದಾಹರಣೆಗೆ, ಕೆಳಗಿನ ಚಿತ್ರವನ್ನು ಗಮನಿಸಿ. ಸೀಸದ ಕಡ್ಡಿಯ ಉದ್ದವನ್ನು ಅಳತೆ ಪಟ್ಟಿಯನ್ನು ಉಪಯೋಗಿಸಿ ಅಳೆಯಲಾಗಿದೆ. ಇದು ಸೀಸದ ಕಡ್ಡಿಯ ಉದ್ದವನ್ನು ನಾವು ಈ ಸ್ಕೇಲ್ನ ಮುಖಾಂತರ ಅಳಿತಾ ಇದ್ದೀವಿ. ಇದು ಸ್ಕೇಲ್ನಲ್ಲಿ ಪೆನ್ಸಿಲ್ನ ಉದ್ದವನ್ನು ನಾವು ಅಳಿತಿದ್ದೀವಿ. ಸೀಸದ ಕಡ್ಡಿಯ ಉದ್ದ ಎಷ್ಟಿದೆ ಇದರಲ್ಲಿ ಉದ್ದ ಅಂದರೆ, ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3 ಸೆಂಟಿಮೀಟರ್, ಆಮೇಲೆ ಎಷ್ಟಿದೆ 3 ಸೆಂಟಿಮೀಟರ್, ಆಮೇಲೆ 6 ಸೆಂಟಿಮೀಟರ್, 6 ಮಿಲಿಮೀಟರ್ ಇದೆ. ಈ ಚಿಕ್ಕ ಚಿಕ್ಕ ಗೆರೆ ಏನಾಗಿದ್ದಾವೆ ಇವು ಮಿಲಿಮೀಟರ್. ಸೀಸದ ಕಡ್ಡಿಯ ಉದ್ದ 3 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮತ್ತು 4 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಇದೆ. ಅಳತೆಯನ್ನು ಓದಲು ಪ್ರಯತ್ನಿಸು. ಇದೇನಿದೆ 3 ಸೆಂಟಿಮೀಟರ್ಗಿಂತ ಹೆಚ್ಚಿದೆ, 4 ಸೆಂಟಿಮೀಟರ್ಗಿಂತ ಕಡಿಮೆ ಇದೆ. ಹಾಗಾದರೆ ಇದನ್ನು ನಾವು ಹೇಗೆ ಓದೋದು, ಹೇಗೆ ಹೇಳೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಪೂರ್ಣಾಂಕವಲ್ಲದ ಅಳತೆಗಳನ್ನು ಓದುವುದನ್ನು ಕಲಿಯೋಣ. ನಿಮ್ಮ ಅಳತೆ ಪಟ್ಟಿಯನ್ನು ವೀಕ್ಷಿಸಿ. ಇದರಲ್ಲಿ 1 ಸೆಂಟಿಮೀಟರ್ 10 ಸಮಭಾಗಗಳನ್ನು ಹೊಂದಿದೆ. 1 ಸೆಂಟಿಮೀಟರ್ 10 ಸಮಭಾಗಗಳನ್ನು ಹೊಂದಿದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು 1 ಸೆಂಟಿಮೀಟರ್. ಈ 1 ಸೆಂಟಿಮೀಟರ್ ಒಳಗೆ ಏನಿದೆ 10 ಸಮಭಾಗಗಳು ಇವೆ. ಚಿಕ್ಕ ಚಿಕ್ಕ 10 ಗೆರೆಗಳಿದೆಯಲ್ಲ, ಇದನ್ನೇ 10 ಸಮಭಾಗ ಅಂತ ಕರೆಯೋದು. ಈ ಚಿಕ್ಕ ಗೆರೆಗಳನ್ನು 10 ಸಮಭಾಗಗಳನ್ನು ಹೊಂದಿದೆ. ಆದ್ದರಿಂದ ಪ್ರತಿಯೊಂದು ಭಾಗವು ಸೆಂಟಿಮೀಟರ್ನ 10ನೇ ಒಂದು ಭಾಗ. ಹಾಗಾಗಿ ಸೆಂಟಿಮೀಟರ್, ಈ 1 ಸೆಂಟಿಮೀಟರ್ನ ಇವಿಷ್ಟು 10 ಭಾಗ ಇದೆ. ಹಾಗಾಗಿ 10ನೇ ಒಂದು ಭಾಗ. 10ನೇ ಒಂದು ಭಾಗವನ್ನು 0.1 ಸೆಂಟಿಮೀಟರ್ ಎಂದು ಕರೆಯುತ್ತೇವೆ. ಇದನ್ನು 0.1 ಸೆಂಟಿಮೀಟರ್ ಅಥವಾ 0.1 ಸೆಂಟಿಮೀಟರ್ ಎಂದು ಓದುತ್ತೇವೆ. ಈಗ ಸೀಸದ ಕಡ್ಡಿಯ ಸರಿಯಾದ ಉದ್ದವನ್ನು ಹೇಳಿ. ಇದು 3 ಸೆಂಟಿಮೀಟರ್ ಮತ್ತು 10ನೇ 8 ಸೆಂಟಿಮೀಟರ್ ಆಗಿದೆ. ಅಂದರೆ 3.8 ಸೆಂಟಿಮೀಟರ್ಗಳು ಅಥವಾ 3.8 ಸೆಂಟಿಮೀಟರ್. ಇದನ್ನು 3 ಸೆಂಟಿಮೀಟರ್ ಅಥವಾ 3.8 ಸೆಂಟಿಮೀಟರ್ ಎಂದು ಓದುತ್ತೇವೆ. ಅಂದರೆ ಈ 8 ಸೆಂಟಿಮೀಟರ್ ಏನಪ್ಪ ಅಂದರೆ, ಇದು 10ರಲ್ಲಿ 8 ಭಾಗವನ್ನು ಹೊಂದಿದೆ. ಇದು 3 ಸೆಂಟಿಮೀಟರ್ ಆಗಿ ಸ್ಕೇಲು ಪೆನ್ಸಿಲ್ಲು ಹೇಗಿದೆ ಅಂದರೆ ನೋಡಿ, ಇಲ್ಲಿ 3 ಸೆಂಟಿಮೀಟರ್ 1 2 3 ಸೆಂಟಿಮೀಟರ್ ಹಾಗೂ ಈ 10 ಭಾಗದಲ್ಲಿ 8 ಗೆರೆಗಳನ್ನು ಹೊಂದಿದೆ. 1 2 3 4 5 6 7 8. ಹಾಗಾಗಿ ಅದು 3.8. ಅಂದರೆ ಈ 10 ಭಾಗದಲ್ಲಿ 8 ಗೆರೆಗಳನ್ನು 10 ಗೆರೆಗಳಲ್ಲಿ 8 ಗೆರೆಗಳನ್ನು ಹೊಂದಿದೆ ಅಂತ ಅರ್ಥ. 8 ಗೆರೆಗಳನ್ನು, ಈ ಚಿಕ್ಕ ಚಿಕ್ಕ 8 ಗೆರೆಗಳಿಗೆ ಇದು ಸಮನಾಗಿದೆ. ಹಾಗಾಗಿ 3.8. ಈಗ ಸೀಸದ ಕಡ್ಡಿಯ ಅಳತೆಯನ್ನು ನಾವು ತಿಳ್ಕೊಂಡ್ವಿ. ಅದೇ ರೀತಿ ಅಳಿಸಲು ಉಪಯೋಗಿಸುವ ರಬ್ಬರ್ನ ಉದ್ದವನ್ನು ಅಳೆಯಲಾಗಿದೆ. ಇದೆಷ್ಟಿದೆ 1 ಸೆಂಟಿಮೀಟರ್, 2 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ಗಿಂತ ಕಡಿಮೆ ಇದೆ, 2 ಸೆಂಟಿಮೀಟರ್ಗಿಂತ ಹೆಚ್ಚಿದೆ. ಹಾಗಾಗಿ ಅದನ್ನು ರಬ್ಬರ್ನ ಉದ್ದ ಎಷ್ಟು, ಇದರ ಉದ್ದ 2 ಸೆಂಟಿಮೀಟರ್ ಮತ್ತು 10ನೇ 3 ಸೆಂಟಿಮೀಟರ್. 2 ಸೆಂಟಿಮೀಟರ್ ಕರೆಕ್ಟು ಪೂರ್ತಿಯಾಗಿದೆ. ಮತ್ತು ಎಷ್ಟಿದೆ ಮುಂದೆ 10ನೇ 3 ಸೆಂಟಿಮೀಟರ್ ಅಂದರೆ
ಇಲ್ಲಿರೋ 10 ಇನ್ನು 10 ಸೇರಿಸಿದ್ರೆ ಏನಾಗುತ್ತೆ, ಇನ್ನೂ 1 ಸೆಂಟಿಮೀಟರ್ 3 ಸೆಂಟಿಮೀಟ್ರ್ ಕಂಪ್ಲೀಟ್ ಆಗುತ್ತೆ. ಆದರೆ ಈ 10 ಗೆರೆಗಳನ್ನು ಅದು ದಾಟಿಲ್ಲ. ಹಾಗಾಗಿ ಇಲ್ಲೇ 3ನೇ ಗೆರೆಗೆ ಅದು ಅಷ್ಟೇ ಉದ್ದ ಇದೆ. ಹಾಗಾಗಿ ಇದು 10ನೇ 3. ಇದನ್ನು 2.3 ಸೆಂಟಿಮೀಟರ್ 2.3 ಸೆಂಟಿಮೀಟರ್ ಎಂದು ಕರೆಯಬಹುದು. 2.3 ಎಂಬುದು ದಶಮಾಂಶ ಭಿನ್ನರಾಶಿ ಅಥವಾ ದಶಮಾಂಶ ಸಂಖ್ಯೆ. ಇದು 2.3 ಎಂಬುದು ದಶಮಾಂಶ ಭಿನ್ನರಾಶಿ ಅಥವಾ ದಶಮಾಂಶ ಸಂಖ್ಯೆಯಾಗಿದೆ. ಅಂದರೆ 10ನೇ 3 ಭಾಗ, 10ರಲ್ಲಿ 3 ಭಾಗ ಮಾತ್ರ ಅದು ಇದೆ ಅಂತ. ಇಲ್ಲಿ ಕೃಷ್ಣನು ತನ್ನ 2 ಹೊಲಗಳಲ್ಲಿ ಮೇಲೆ ತೋರಿಸಿರುವಂತೆ ಸಸಿಗಳನ್ನು ನೆಟ್ಟಿರುತ್ತಾನೆ. ಒಂದು ಹೊಲದಲ್ಲಿ ಸಂಪೂರ್ಣವಾಗಿಯೂ ಇನ್ನೊಂದರಲ್ಲಿ 10ನೇ 3ರಷ್ಟು ಭಾಗದಲ್ಲಿ ಸಸಿಗಳನ್ನು ನೆಟ್ಟಿರುತ್ತಾನೆ. 10ನೇ 3ರಷ್ಟು ಅಂದರೆ ಇಲ್ಲಿ ಸಮನಾಗಿ 10 ಭಾಗಗಳಿವೆ. ಅದರಲ್ಲಿ 3ಕ್ಕೆ ಮಾತ್ರ ಅವನು ಗಿಡಗಳನ್ನು ಹಾಕಿದ್ದಾನೆ. ಹಾಗಾಗಿ 10ನೇ 3. ಇದನ್ನು ಭಿನ್ನರಾಶಿ ರೂಪದಲ್ಲಿ ಎಂದು 1 10ನೇ 3 ಬರೆಯುತ್ತೇವೆ. ಅಂದರೆ ಇದು ಪೂರ್ತಿಯಾಗಿ 1, ಇದು 1, 10ನೇ 3. ಈ 10 ಭಾಗದಲ್ಲಿ 3 ಭಾಗ ಮಾತ್ರ. ದಶಮಾಂಶ ರೂಪದಲ್ಲಿ 1.3 ಎಂದು ಕರೆಯುತ್ತೇವೆ. ಈಗ ದಶಮಾಂಶವನ್ನು ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಹೇಗೆ ಬರೆಯಬಹುದೆಂದು ಗಮನಿಸಿ. 10ನೇ 1 ಅಂದರೆ 0.1 0.1. 10ನೇ 2 ಅಂದರೆ 0.2 0.2. 2 ಮತ್ತು 10ನೇ 6 ಅಂದರೆ 2 10ನೇ 6 2.6 2.6 2.6 ಅಂದರೆ 10ರಲ್ಲಿ 6 ಅಂತ. ಇಲ್ಲಿ 10ರಲ್ಲಿ 6 ಅಂದರೆ ಬಲದಿಂದ ಒಂದು ಸಂಖ್ಯೆಯನ್ನು ಬಿಟ್ಟು ನಾವು ಚುಕ್ಕಿಯನ್ನು ಇಡಬೇಕು. ಮೇಲಿನ ಉದಾಹರಣೆಗಳಿಂದ ನಾವು ತೀರ್ಮಾನಿಸಬಹುದಾದ ಅಂಶಗಳು: ಬಿಂದುವಿನ ಎಡಭಾಗದಲ್ಲಿನ ಸಂಖ್ಯೆಗಳು ಆ ಭಿನ್ನ ಭಾಗ ಅಥವಾ ಪೂರ್ಣ ಭಾಗ. ಅಂದರೆ ಇಲ್ಲಿ ನಾವು ಎಡಗಡೆ ಏನಿದೆಯೋ ಈ ಎಡಗಡೆ ಇರೋದು ಇದು ಪೂರ್ಣವಾದ ಭಾಗ. ಅಂದರೆ 10ರಲ್ಲಿ 10 ಪೂರ್ಣವಾಗಿದೆ. ಎಷ್ಟು 10 ಪೂರ್ಣವಾಗಿದೆ? 2 10 ಪೂರ್ಣವಾಗಿರೋದು. ಇದು 6 ಅನ್ನೋದೇನೋ ಆ 10ರಲ್ಲಿ 6 ಭಾಗ ಅಂತ. ಬಿಂದುವಿನ ಬಲಭಾಗದಲ್ಲಿನ ಸಂಖ್ಯೆಗಳು ಭಿನ್ನ ಭಾಗ ಅಥವಾ ದಶಮಾಂಶ. ಇವು ಭಿನ್ನ ಭಾಗ. ಇದು 10ರಲ್ಲಿ 6, ಇದು 10 ಪೂರ್ಣವಾಗಿ 10. ಎಷ್ಟು 10 ಇದೆ? 2 10 ಇದೆ. ಪೂರ್ಣವಾಗಿ 2 10 ಇದೆ. ದಶಮಾಂಶ ಭಾಗವು ಒಂದು ಪೂರ್ಣ ಭಾಗಕ್ಕಿಂತ ಕಡಿಮೆ ಇರುತ್ತದೆ. ದಶಮಾಂಶ ಭಾಗವು ಒಂದು ಪೂರ್ಣ ಭಾಗಕ್ಕಿಂತ ಕಡಿಮೆ ಇರುತ್ತದೆ. 8.6 ರಲ್ಲಿ 8 ಪೂರ್ಣ ಭಾಗ. 8 ಅನ್ನೋದೇನು ಪೂರ್ಣವಾಗಿ 8 ಇದೆ. 0.6 ಅನ್ನೋದೇನು ದಶಮಾಂಶ ಭಾಗ. ಅಂದರೆ 10ರಲ್ಲಿ 6 ಇದೆ ಅಂತ. 13.7 ರಲ್ಲಿ 13 ಅನ್ನೋದು ಪೂರ್ಣ ಭಾಗ. 7 ಅನ್ನೋದು ದಶಮಾಂಶ ಭಾಗ. ಇದು ಉದಾಹರಣೆ. ಇದು ಒಂದು ಬಾಕ್ಸ್. ಅಂದರೆ ಇದರಲ್ಲಿ ಒಂದು ಬಾಕ್ಸಲ್ಲಿ 10 ಭಾಗ ಇದೆ. ಈ ಒಂದು ಬಾಕ್ಸಲ್ಲಿ 10 ಭಾಗ ಇದೆ. 10 ಭಾಗಕ್ಕೂ ಈ ಒಂದು ಬಾಕ್ಸಲ್ಲಿ 10 ಭಾಗಕ್ಕೂ ಬಣ್ಣ ಹಚ್ಚಿದೆ. ಇದರಲ್ಲೂ 10 ಭಾಗಕ್ಕೂ ಬಣ್ಣ ಹಚ್ಚಿದೆ. ಈ ಬಾಕ್ಸಲ್ಲಿ 10 ಭಾಗ ಇದೆ. ಅದರಲ್ಲಿ ಬಣ್ಣ ಹಚ್ಚಿರೋದು 4 ಭಾಗ. ಹಾಗಾಗಿ ನಾವು ಇದನ್ನ ಏನಂತ ಬರೀಬೋದು ಅಂದರೆ ಇವೆರಡು ಪೂರ್ಣಾಂಕ. ಇದು ಪೂರ್ತಿ 10ರಲ್ಲಿ 10ಕ್ಕೆ 10ಕ್ಕೂ ಬಣ್ಣ, ಇದರಲ್ಲಿ ಪೂರ್ತಿ 10ಕ್ಕೆ 10ಕ್ಕೂ ಬಣ್ಣ ಹಚ್ಚಿದ್ದಾರೆ. ಹಾಗಾಗಿ ಇದು ಒಂದು ಪೂರ್ಣಾಂಕ, ಇದು 2 ಪೂರ್ಣಾಂಕ. ಇದರಲ್ಲಿ 10ರಲ್ಲಿ 4 ಪೂರ್ಣಾಂಕ ಅಲ್ಲ. ಇದು ಏನಾಗುತ್ತೆ? ದಶಮಾಂಶ ಆಗುತ್ತೆ. ಅಲ್ಲಿಗೆ 2.4 ಅನ್ನೋದೇನು? 10ನೇ 4. ಈ 10 ಭಾಗದಲ್ಲಿ 4ಕ್ಕೆ ಮಾತ್ರ ಬಣ್ಣ ಹಚ್ಚಿದ್ದೇವೆ. 0.4 ಆಗಿದೆ. ಪೂರ್ಣಾಂಕ ಏನು? 2. 0.4 ಅನ್ನೋದು ದಶಮಾಂಶ, ಇದು ಬಿಂದು.
2.4. ಚಿತ್ರದಲ್ಲಿನ ಪ್ರತಿಯೊಂದು ಭಾಗವು 10ನೇ ಒಂದು ಅಥವಾ 0.1. 0.1. 10ನೇ ಒಂದು ಭಾಗವನ್ನು ಈಗ ನೀವು 10ನೇ ಒಂದು ಭಾಗ ಅನ್ನೋದನ್ನು ಹೇಗೆ ಬರಿಬೋದು ಭಿನ್ನರಾಶಿ ರೂಪದಲ್ಲಿ ಮತ್ತು ದಶಮಾಂಶ ರೂಪದಲ್ಲಿ ಅನ್ನೋದನ್ನು ನೀವೀಗ ತಿಳ್ಕೊಂಡ್ರಿ. 10ನೇ ಒಂದು ಭಾಗವನ್ನು ಪುನಃ 10 ಸಮಭಾಗಗಳನ್ನಾಗಿ ವಿಭಾಗಿಸಿದರೆ ಏನಾಗುತ್ತದೆ? ಈ ಚಿತ್ರದಲ್ಲಿ 100 ಸಮಭಾಗಗಳು ಇವೆ. ಇದರಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. ಇದರಲ್ಲಿ 100 ಭಾಗ ಮಾಡಲಾಗಿದೆ, ಅದರಲ್ಲಿ ಒಂದಕ್ಕೆ ಮಾತ್ರ ಬಣ್ಣ ಹಚ್ಚಲಾಗಿದೆ. ಹಾಗಾದರೆ ಇದನ್ನು ಹೇಗೆ ಬರೆಯೋದು? ಈಗ ನಾವು ಇಷ್ಟೋ ತನಕ ಏನು ನೋಡ್ಕೊಂಡ್ವಿ, 10ನೇ ಒಂದು ಭಾಗ. ಈಗ 100ನೇ ಒಂದು ಭಾಗನ ಹೇಗೆ ಬರೆಯೋದು? ಇದರ ಪ್ರತಿಯೊಂದು ಭಾಗವು 100ನೇ ಒಂದು ಅಥವಾ 100ನೇ ಒಂದು ಅಥವಾ 0.01 ಆಗಿದೆ. 100ನೇ ಒಂದು ಇದರ ದಶಮಾಂಶ ರೂಪ 0.01. 100ರ ಅಂದಾಗ ಇಲ್ಲಿ ಇದು 10. 10ನೇ ಒಂದು ಅಂದರೆ 0.1. 100ನೇ ಒಂದು ಅಂದರೆ 0.01. ಯಾಕಂದರೆ ಇದು 10ನೇ ಒಂದು ಸ್ಥಾನ. ಹಾಗಾಗಿ ಇಲ್ಲಿ 10ನೇ ಒಂದು ಸ್ಥಾನದಲ್ಲಿ ಏನೂ ಇಲ್ಲ, ಹಾಗಾಗಿ ನಾವು 0 ಬರಿತೀವಿ. 100ನೇ ಒಂದು ಆಗಿರೋದ್ರಿಂದ ಇಲ್ಲಿ ಪಕ್ಕದಲ್ಲಿ 1 ಹಾಕ್ತೀವಿ. ಕೆಳಗೆ ಕೊಟ್ಟಿರುವ 1 ಮೀಟರ್ ಅಳತೆ ಪಟ್ಟಿಯನ್ನು ಗಮನಿಸಿ. ಇದನ್ನು ಎಷ್ಟು ಸಮಭಾಗಗಳನ್ನಾಗಿ ವಿಭಜಿಸಲಾಗಿದೆ? ಇದನ್ನು ನಾವು 100 ಸಮಭಾಗಗಳಾಗಿ ಮಾಡಲಾಗಿದೆ. ಪ್ರತಿಯೊಂದು ಭಾಗವು ಮೀಟರ್ನ 100ನೇ ಒಂದು ಅಥವಾ 100ನೇ ಒಂದು ಮೀಟರ್ ಆಗಿದೆ. ಇದನ್ನು 0.01 ಮಿಲಿಮೀಟರ್ ಎಂದು ಕರೆಯುತ್ತೇವೆ. ಈಗ ಪೆನ್ನಿನ ಉದ್ದ ಮೀಟರ್ಗಳಲ್ಲಿ ಎಷ್ಟಾಗುತ್ತದೆ? ಅದು 0.08 ಮೀಟರ್. ಅಂದರೆ 1 ಮೀಟರ್ನ 100ನೇ 8 ಆಗಿದೆ. 1 ಮೀಟರ್ಗೆ 100 ಸೆಂಟಿಮೀಟರ್. ಅದರಲ್ಲಿ 8 ಸೆಂಟಿಮೀಟರ್ ಇದೆ ಅಂದರೆ 100ನೇ 8. ಅಲ್ಲಿಗೆ 0.08. 10ನೇ 8 ಅಂದರೆ 0.8 ಅಷ್ಟೇ. ಈ 100ನೇ 8 ಅಂದರೆ ನಾವು ಇಲ್ಲಿ 2 ಸಂಖ್ಯೆ ಆಗಬೇಕು. 0 ಇಲ್ಲಿ ಮಧ್ಯದಲ್ಲಿ 0 ಹಾಕಬೇಕು. 0.8 ಆಗುತ್ತೆ. ಭಿನ್ನರಾಶಿನ ಛೇದ 100 ಆಗಿದೆ. ಅದನ್ನು ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಬರೆಯುವ ಕ್ರಮವನ್ನು ಗಮನಿಸಿ. ಛೇದ 100 ಇದ್ದಾಗ ಹೇಗೆ ಬರಿಬೇಕು ಅಂದರೆ 100 ಇದ್ದಾಗ 100ನೇ 5 ಅಂದರೆ 0.05. 0.05 ಅಂದರೆ ಇದು 0. ಪೂರ್ಣಾಂಕದಲ್ಲಿ ಏನೂ ಇಲ್ಲ. 100 ಭಾಗದಲ್ಲಿ 5 ಇದೆ. 100 ಭಾಗದಲ್ಲಿ 5 ಇದೆ ಅಂದರೆ 0.5. ಬಲಭಾಗದಿಂದ 2 ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು. 100ನೇ ಛೇದ 100 ಆಗಿದ್ದರೆ 2 ಸಂಖ್ಯೆಯನ್ನು ಬಿಟ್ಟು ಬಿಂದು ಇಡಬೇಕು. ಛೇದ 10 ಆದರೆ 1 ಸಂಖ್ಯೆಯನ್ನು ಬಿಟ್ಟು ಬಿಂದುವನ್ನು ಇಡಬೇಕು. ಈಗ 100ನೇ 13. ಹಾಗಾಗಿ 2 ಸಂಖ್ಯೆಯನ್ನು ಬಿಟ್ಟು 0 ಹಾಕಬೇಕು. 100ರಲ್ಲಿ 13. ಇದು 35.46. 0.13. 0.13 ಬಿಡಿಸಿ ಹೇಳಬೇಕು. ದಶಮಾಂಶದಲ್ಲಿ 13 ಅಂತ ಹೇಳ್ಬಾರ್ದು. 0.13. ದಶಮಾಂಶ ಪದ್ಧತಿಯಲ್ಲಿ ಒಂದು ಅಂಕಿಯು ತನ್ನ ಸ್ಥಾನದ ಬಲಗಡೆಯಿಂದ ಎಡಗಡೆಗೆ 1 ಸ್ಥಾನದಷ್ಟು ಚಲಿಸಿದರೆ ಆ ಅಂಕಿಯ ಸ್ಥಾನ ಬೆಲೆಯು 10ರಷ್ಟಾಗುತ್ತದೆ. ಇದೇ ರೀತಿ ಬಲಭಾಗದಿಂದ ಎಡಭಾಗಕ್ಕೆ
ಅಂಕಿಯು 2 ಸ್ಥಾನವನ್ನು ಚಲಿಸಿದರೆ ಆ ಅಂಕಿಯ ಸ್ಥಾನ ಬೆಲೆಯು 100ರಷ್ಟಾಗುತ್ತದೆ. ಅಂದರೆ ದಶಮಾಂಶ ಪದ್ಧತಿಯಲ್ಲಿ ಒಂದು ಅಂಕಿಯು ತನ್ನ ಸ್ಥಾನದ ಬಲಗಡೆಯಿಂದ, ಇದು ಬಲದಿಂದ ಎಡಗಡೆಗೆ ಒಂದು ಸ್ಥಾನದಷ್ಟು ಚಲಿಸಿದರೆ ಆ ಅಂಕಿಯ ಸ್ಥಾನ ಬೆಲೆಯು 10ರಷ್ಟಾಗುತ್ತದೆ. ಇದು ಈ ಕಡೆ ಬಂದರೆ ಇದು ಈ ಸ್ಥಾನ ಇಲ್ಲಿ ಬಂತು ಅಂದರೆ ಅದರ ಸ್ಥಾನ ಬೆಲೆ ಎಷ್ಟಾಗುತ್ತೆ? 10ರಷ್ಟಾಗುತ್ತದೆ. ಅದೇ ರೀತಿ ಬಲಭಾಗದಿಂದ ಎಡಭಾಗಕ್ಕೆ ಬಂದರೆ ಅದರ ಅಂಕಿಯ 2 ಸ್ಥಾನವನ್ನು ಚಲಿಸಿದರೆ ಆ ಅಂಕಿಯ ಸ್ಥಾನ ಬೆಲೆಯು 100ರಷ್ಟಾಗುತ್ತದೆ. ಕೆಳಗಿನ ಕೋಷ್ಟಕದಲ್ಲಿ 4ರ ಸ್ಥಾನ ಬೆಲೆಯ ಬದಲಾವಣೆಯನ್ನು ಗಮನಿಸಿ. 10,000, 4,100, 10 ಬಿಡಿ. ಇದು 4 ಹೇಗೆ ಅದರ ಸ್ಥಾನದಿಂದ ಅದರ ಬೆಲೆಯನ್ನು ಹೇಗೆ ಅದರ ವ್ಯತ್ಯಾಸ ಕಾಣುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಸಂಖ್ಯೆಯ ಸ್ಥಾನ ಬೆಲೆ. ಇಲ್ಲಿ 4ರ ಸ್ಥಾನ ಬೆಲೆ ಇದರಲ್ಲಿ ಏನಿದೆ ಅಂದರೆ ಬಿಡಿ. 4ರ ಸ್ಥಾನ ಬೆಲೆ ಬಿಡಿ, ಹಾಗಾಗಿ 4. ಇಲ್ಲಿ 4ರ ಸ್ಥಾನ ಬೆಲೆ 10. 4ರ ಸ್ಥಾನ ಬೆಲೆ 10. 4 × 10 40 ಆಯಿತು. 4ರ ಸ್ಥಾನ ಬೆಲೆ 100. 4ರ ಸ್ಥಾನ ಬೆಲೆ 100. 4 × 100 400. 4ರ ಸ್ಥಾನ ಬೆಲೆ 1000. 4ರ ಸ್ಥಾನ ಬೆಲೆ 4,000. 4 × 1000 4,000. ಇಲ್ಲಿ 10,000 4ರ ಸ್ಥಾನ ಬೆಲೆ 10,000, ಹಾಗಾಗಿ 4 × 10,000 40,000. ಈಗ ನೋಡಿ, ಅದರ ಸ್ಥಾನದಿಂದ ಅದರ ಬೆಲೆ ಏನಾಯ್ತಾ ಹೋಯಿತು? ಜಾಸ್ತಿ ಆಗ್ತಾ ಹೋಯಿತು. ಅಂದರೆ ಇದು ಬಲದಿಂದ ಎಡಕ್ಕೆ ಚಲಿಸ್ತಾ ಹೋದಂಗೆ ಅದರ ಸ್ಥಾನ ಬೆಲೆ ಏನಾಗ್ತಾ ಹೋಯಿತು? ಹೆಚ್ಚಾಯ್ತಾ ಹೋಗಿದೆ. ಇಲ್ಲಿ ಫಸ್ಟ್ ಈ ಕಡೆ ಇದೆ, ಲಾಸ್ಟಲ್ಲಿದೆ, ಅದರ ಬೆಲೆ 4 ಇದೆ. ಇನ್ನೊಂದು ಸ್ಟೆಪ್ ಹಿಂದೆ ಹೋಯಿತು, ಆವಾಗ ಅದರ ಸ್ಥಾನ ಬೆಲೆ 40 ಆಯಿತು. ಇನ್ನೊಂದು ಸ್ಟೆಪ್ಪು ಎಡಕ್ಕೆ ಹೋದಾಗ ಅದರ ಸ್ಥಾನ ಬೆಲೆ 400 ಆಯಿತು. ಇನ್ನೊಂದು ಸ್ಟೆಪ್ಪು ಅದರ ಎಡಗಡೆಗೆ ಚಲಿಸಿದಾಗ ಏನಾಯಿತು? ಅದರ ಸ್ಥಾನ ಬೆಲೆ 4,000 ಆಯಿತು. ಇನ್ನೊಂದು ಸ್ಟೆಪ್ಪು ಅದು ಎಡಕ್ಕೆ ಚಲಿಸಿದಾಗ ಅದರ ಸ್ಥಾನ ಬೆಲೆ ಏನಾಯಿತು? 40,000 ಆಯಿತು. ಅಂದರೆ ಅದು ಎಡಕ್ಕೆ ಚಲಿಸಿದಂತೆ ಅದರ ಸ್ಥಾನ ಬೆಲೆ ಏನಾಯಿತು? ಹೆಚ್ಚಾಗ್ತಾ ಹೋಯಿತು. ಎಡದಿಂದ ಬಲಕ್ಕೆ ಸ್ಥಾನ ಬದಲಿಸಿದಾಗ ಏನಾಗುತ್ತದೆ ಎಂಬುದನ್ನು ತಿಳಿಯಿರಿ. ಈಗ ಬಲದಿಂದ ಎಡಕ್ಕೆ ನೋಡಿದ್ವಿ, ಈಗ ಎಡದಿಂದ ಬಲಕ್ಕೆ. ಎಡದಿಂದ ಬಲಕ್ಕೆ ಅದರ ಸ್ಥಾನ ಬದಲಾಗ್ತಾ ಹೋದಂಗೆ ಏನಾಗ್ತಾ ಹೋಗಿದೆ? ಅದರ ಸ್ಥಾನ ಬೆಲೆ ಕಡಿಮೆಯಾಗ್ತಾ ಹೋಗಿದೆ. ಸಂಖ್ಯೆಯ ಸ್ಥಾನ ಬೆಲೆ ಏನಾಗ್ತಾ ಹೋಗಿದೆ? ಇಲ್ಲಿ 40,000 ಇತ್ತು. ನೆಕ್ಸ್ಟ್ ಬಲಕ್ಕೆ ಚಲಿಸಿದಾಗ ಅದು 4,000 ಆಯಿತು. ನೆಕ್ಸ್ಟ್ ಬಂದಾಗ 400 ಆಯಿತು. 10 40 ಆಯಿತು. ಆಮೇಲೆ 4 ಆಯಿತು. ಎಡದಿಂದ ಬಲಕ್ಕೆ ಚಲಿಸಿದಾಗ ಸ್ಥಾನ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಬಲದಿಂದ ಎಡಕ್ಕೆ ಚಲಿಸಿದಾಗ ಸ್ಥಾನ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ಅಂಕಿಯು ಎಡದಿಂದ ಬಲಕ್ಕೆ ಒಂದು ಸ್ಥಾನ ಚಲಿಸಿದರೆ ಆ ಅಂಕಿಯ ಸ್ಥಾನ ಬೆಲೆಯು 10ನೇ 1 ಆಗುವುದು. ಅಂಕಿ 4 ಬಿಡಿ ಸ್ಥಾನದಿಂದ ಎಡದಿಂದ ಬಲಕ್ಕೆ ಪುನಃ ಒಂದು ಸ್ಥಾನ ಚಲಿಸಿದರೆ ಅದರ ಬೆಲೆ ಎಷ್ಟಾಗುತ್ತದೆ? ಆಗ 4/10 10ನೇ 4 ಅಂದರೆ 10ನೇ 4 ಆಗುತ್ತದೆ. ಆದ್ದರಿಂದ ಒಂದು ಅಂಕಿಯು ಎಡದಿಂದ ಬಲಕ್ಕೆ ಒಂದು ಸ್ಥಾನವನ್ನು ಚಲಿಸಿದರೆ ಇದರ ಸ್ಥಾನ ಬೆಲೆಯು ಹಿಂದಿನ ಸ್ಥಾನ ಬೆಲೆಯ 10ನೇ 1ರಷ್ಟು ಆಗುತ್ತದೆ.
ಒಂದು ಸ್ಥಾನ ಚಲಿಸಿದರೆ 10ನೇ ಒಂದರಷ್ಟಾಗುತ್ತದೆ. ಇದೇ ರೀತಿ ಅಂಕಿಯು ಎಡದಿಂದ ಬಲಕ್ಕೆ 2 ಸ್ಥಾನಗಳನ್ನು ಚಲಿಸಿದರೆ ಇದರ ಸ್ಥಾನ ಬೆಲೆಯು 100ನೇ ಒಂದರಷ್ಟು ಆಗುತ್ತದೆ. ಆದ್ದರಿಂದ ಅಂಕಿಯ ಸ್ಥಾನ ಬೆಲೆಯು 10ನೇ ಒಂದು 100ನೇ ಒಂದು ಆಗುವುದು. ಇದನ್ನು ಕ್ರಮವಾಗಿ 10ನೇ ಒಂದು 100ನೇ ಒಂದು 1000ದ ಒಂದು 10,000ದ 1 ಅಥವಾ 0.1 0.01 0.001 ಎಂದು ಬರೆಯುತ್ತೇವೆ. ಕೆಳಗೆ ಕೊಟ್ಟಿರುವ ಸ್ಥಾನ ಬೆಲೆ ಕೋಷ್ಟಕವನ್ನು ಗಮನಿಸಿ. ಇದು ದಶಮಾಂಶ, ಶತಾಂಶ, ಬಿಡಿ, 10, 100, 1000. ಬಿಡಿ, 10, 100, 1000. ಇಲ್ಲಿ ಶತಾಂಶ, ದಶಾಂಶ. 100ನೇ ಒಂದಾದಾಗ 0.01, 10ನೇ ಒಂದಾದಾಗ 0.1. ದಶಾಂಶ, ಪೂರ್ಣಾಂಕ, ಬಿಂದು, ದಶಾಂಶ ಭಿನ್ನರಾಶಿ. ಬಿಡಿ ಮತ್ತು ದಶಾಂಶಗಳ ನಡುವಿನ ಬಿಂದುವನ್ನು ದಶಮಾಂಶ ಬಿಂದು ಎನ್ನುತ್ತೇವೆ. ಈ ಬಿಂದುವು ಪೂರ್ಣಾಂಕ ಮತ್ತು ದಶಮಾಂಶ ಭಿನ್ನರಾಶಿಗಳನ್ನು ಬೇರ್ಪಡಿಸುತ್ತದೆ. ಉದ್ದಳತೆಗಳಲ್ಲಿ ದಶಮಾಂಶದ ಬಳಕೆ. 10 ಮಿಲಿಮೀಟರ್ 1 ಸೆಂಟಿಮೀಟರ್ ಎಂದು ನಿಮಗೆ ತಿಳಿದಿದೆ. 10 ಮಿಲಿಮೀಟರ್ಗೆ 1 ಸೆಂಟಿಮೀಟರ್. ಸ್ಕೇಲಲ್ಲಿ 1 ಸೆಂಟಿಮೀಟರ್ ಒಳಗಡೆ ಚಿಕ್ಕ ಚಿಕ್ಕ ಗೆರೆ ಇರುತ್ತಲ್ಲ, ಅದು 1 ಮಿಲಿಮೀಟರ್ಗಳು. 10 ಮಿಲಿಮೀಟರ್ ಸೇರಿಸಿದ್ರೆ 1 ಸೆಂಟಿಮೀಟರ್. ಆದ್ದರಿಂದ 10 ಮಿಲಿಮೀಟರ್ 10ನೇ ಒಂದು 1 ಸೆಂಟಿಮೀಟರ್. 1 ಮಿಲಿಮೀಟರ್ 10ನೇ 1 ಸೆಂಟಿಮೀಟರ್ 0.1 ಸೆಂಟಿಮೀಟರ್. ಮಿಲಿಮೀಟರ್, ಸೆಂಟಿಮೀಟರ್, ಮೀಟರ್. 7 ಮಿಲಿಮೀಟರ್ ಅಂದರೆ 10ನೇ 7 ಸೆಂಟಿಮೀಟರ್. ಸೆಂಟಿಮೀಟರ್ನಲ್ಲಿ ಬರೆಯುವುದರೆ 0.7 ಸೆಂಟಿಮೀಟರ್. 17 ಮಿಲಿಮೀಟರ್ 1/10 ಸೆಂಟಿಮೀಟರ್. ಅಂದರೆ ಇದರಲ್ಲಿ 17 ಅಂದರೆ 17ರಲ್ಲಿ 10 ಅನ್ನೋದು ಪೂರ್ಣಾಂಕ ಆಗತ್ತೆ. 7 10ರಲ್ಲಿ 7 ಭಾಗ ಮಾತ್ರ ಇದೆ. 7 10ನೇ 7 1.7 ಸೆಂಟಿಮೀಟರ್. 100 ಸೆಂಟಿಮೀಟರ್ ಈಕ್ವಲ್ 1 ಮೀಟರ್ ಎಂದು ತಿಳಿದಿದೆ. 100 ಸೆಂಟಿಮೀಟರ್ಗೆ 1 ಮೀಟರ್. ಆದ್ದರಿಂದ 1 ಸೆಂಟಿಮೀಟರ್ 100ನೇ ಒಂದು ಮೀಟರ್. 1 ಸೆಂಟಿಮೀಟರ್ 100ನೇ ಒಂದು ಮೀಟರ್ 0.01 ಮೀಟರ್. ಇದೇ ರೀತಿ 5 ಸೆಂಟಿಮೀಟರ್ 100ನೇ 5 ಮೀಟರ್ 0.05. 100ನೇ 5 ಅಂದಾಗ ನಾವಿಲ್ಲಿ 0.05 ಹಾಕಬೇಕು. ಇಲ್ಲಿ 0 ಹಾಕ್ದಲೇ ನಾವು 5 ಹಾಕಿದ್ರೆ ಅದು 10ನೇ 5ಕ್ಕೆ ಆಗ್ಬಿಡತ್ತೆ. ಹಾಗಾಗಿ 100ನೇ 5 ಆಗಬೇಕು ಅಂದರೆ 0.5 ಹಾಕಬೇಕು. 2 ಬಲಗಡೆಯಿಂದ 2 ಸಂಖ್ಯೆಯನ್ನು ಬಿಟ್ಟು ಬಿಂದು ಇಟ್ಟರೆ ಅದು 100ನೇ ಒಂದು ಭಾಗ 1. 89 ಸೆಂಟಿಮೀಟರ್ 89 ಸೆಂಟಿಮೀಟರ್ 0.89 ಮೀಟರ್. ಆದ್ದರಿಂದ 7 ಮೀಟರ್ 3 ಸೆಂಟಿಮೀಟರ್ ಅನ್ನು 7 ಮೀಟರ್ 100ನೇ 3 ಮೀಟರ್ 7 100ನೇ 3 ಮೀಟರ್ 7.3 ಮೀಟರ್ 7.03 ಮೀಟರ್. ಅಂದರೆ 7 ಅನ್ನೋದು ಪೂರ್ಣಾಂಕ. 7 ಮೀಟರ್ ಅಂದರೆ 1 ಮೀಟರ್ಗೆ 100 ಸೆಂಟಿಮೀಟರ್. ಅಲ್ಲಿಗೆ
7 ಮೀಟರ್. 7 ಮೀಟರಲ್ಲಿ ಒಂದೊಂದು ಮೀಟರಲ್ಲೂ 100 ಸೆಂಟಿಮೀಟ್ರ್ ಇದೆ. ಹಾಗಾಗಿ 7 ಪೂರ್ಣಾಂಕ ಆಯಿತು. 100 7ಗಳಿದೆ, ಹಾಗಾಗಿ ಅದು ಪೂರ್ಣಾಂಕ. 0 ಬಿಂದು 0. 10ನೇ ಒಂದಲ್ಲ, ಇದು 100ನೇ. 100 ಸೆಂಟಿಮೀಟರ್ಗೆ 1 ಮೀಟರ್, ಹಾಗಾಗಿ ಇಲ್ಲಿ 10ರ ಸ್ಥಾನದಲ್ಲಿ 0. 3 100ನೇ 3 ಹಾಗೂ 18 ಮೀಟರ್ 27 ಸೆಂಟಿಮೀಟರನ್ನು 18.27 ಮೀಟರ್ ಎಂದು ಬರೆಯುತ್ತೇವೆ. 100 ಮೀಟರ್ ಅಂತ ಬಂದಾಗ 100ನೇ ಒಂದು ಅಥವಾ 100ರಲ್ಲಿ ಎಷ್ಟು ಭಾಗ ಅಂತ ಬಂದಾಗ ನಾವು 2 ಸಂಖ್ಯೆಯನ್ನು ಬಿಟ್ಟು ಬಿಂದುವನ್ನು ಇಡಬೇಕು. 10ನೇ ಭಾಗ ಅಂತ ಬಂದಾಗ ನಾವು 1 ಸಂಖ್ಯೆಯನ್ನು ಬಿಟ್ಟು, ಬಲದಿಂದ 1 ಸಂಖ್ಯೆಯನ್ನು ಬಿಟ್ಟು ಬಿಂದುವನ್ನು ಇಡಬೇಕು. ಹಣದಲ್ಲಿ ದಶಮಾಂಶ ಬಳಕೆ. 100 ಪೈಸೆಗಳು 1 ರೂಪಾಯಿ ಎಂಬುದು ತಿಳಿದಿದೆ. ಆದ್ದರಿಂದ 1 ಪೈಸೆಯು ರೂಪಾಯಿಯ 100ನೇ ಒಂದು ಭಾಗ. 1 ಪೈಸೆಯನ್ನು 100 ಪೈಸೆಗೆ 1 ರೂಪಾಯಿ ಆದರೆ 1 ಪೈಸೆ ಅನ್ನೋದು 100ರಲ್ಲಿ 1 ಭಾಗ. 1 ಪೈಸೆ 100ನೇ ಒಂದು, 100ರಲ್ಲಿ 1 ಭಾಗಕ್ಕೆ 1 ಪೈಸೆ. 0.01. ಹಾಗಾಗಿ 2 ರೂಪಾಯಿಗಳು 15 ಪೈಸೆಗಳು. 2 ಅನ್ನೋದು ಪೂರ್ಣಾಂಕ, ಅಂದರೆ 2ರಲ್ಲಿ 1 ರೂಪಾಯಲ್ಲಿ 100 ಪೈಸೆಗಳು ಇದೆ. 2 ರೂಪಾಯಿಯಲ್ಲಿ 100 ಪೈಸೆ ಅದು ಪೂರ್ಣವಾಗಿದೆ. ಇನ್ನು 15 ಪೈಸೆ ಮಾತ್ರ ಇದೆ, ಇದು ಪೂರ್ಣಾಂಕ ಅಲ್ಲ ಅದರಲ್ಲಿ. ಹಾಗಾಗಿ ನಾವು 2 ಅನ್ನೋದು ಪೂರ್ಣಾಂಕ. 2.15. 100ರಲ್ಲಿ 15 ಪೈಸೆ ಮಾತ್ರ ಇದೆ. 18 ರೂಪಾಯಿಗಳು 60 ಪೈಸೆಗಳು. 18 ಅನ್ನೋದು ಪೂರ್ಣಾಂಕ. 60 ಪೈಸೆ. 9 ರೂಪಾಯಿಗಳು 5 ಪೈಸೆಗಳು. 9.05. 640 ಪೈಸೆಗಳು. 6.40. 6 ಅಂದರೆ 600 ಬಿಡಿ 10 100. 600. 600ರಲ್ಲಿ 6 ರೂಪಾಯಿ ಇದೆ, ಹಾಗಾಗಿ ಅದನ್ನು 100 ರೂಪಾಯಿಗೂ ಒಂದೊಂದು ಪೈಸೆ, 100 ಪೈಸೆಗೂ 1 ರೂಪಾಯಿ ಆದರೆ ಅಲ್ಲಿಗೆ 6 ರೂಪಾಯಿ ಆಯಿತು. 6 ಅನ್ನೋದು ಪೂರ್ಣಾಂಕ ಬಿಂದು. ಇನ್ನು ಉಳಿದಿದ್ದು 40 ಪೈಸೆಗಳು 40. 850 ರೂಪಾಯಿಗಳು 50 ಪೈಸೆಗಳು. ಇದು ರೂಪಾಯಿಗಳು. 850.50 ಪೈಸೆ. ಕೆಳಗಿನ ದಶಮಾಂಶಗಳನ್ನು ಓದಿ ಮತ್ತು ಪದಗಳಲ್ಲಿ ಬರೆಯಿರಿ. ಇದನ್ನು ಪದಗಳಲ್ಲಿ ಬರಿಬೇಕು. ಅಭ್ಯಾಸ 4.1. ಇದು 0.5, 0.13, 0.7, 5.21. ನೆಕ್ಸ್ಟ್ ಎರಡನೇ, ಕೆಳಗೆ ಕೊಟ್ಟಿರುವುದನ್ನು ಸಂಖ್ಯೆಗಳಲ್ಲಿ ಬರೆಯಿರಿ. ಇದನ್ನು ನಾವು ಸಂಖ್ಯೆಗಳಲ್ಲಿ ಬರಿಬೇಕು. ಸಂಖ್ಯೆಗಳಲ್ಲಿ ಹೇಗೆ ಬರೆಯೋದು? 0.12 ಇದನ್ನು ಸಂಖ್ಯೆಯಲ್ಲಿ ಬರಿಬೇಕು. 0.12, 6.8, 10.5, 4.02, 6.81, 108.06. ಬಿಟ್ಟಿರುವ ಜಾಗಗಳನ್ನು ತುಂಬಿರಿ. 8 ಮಿಲಿಮೀಟರ್ ಈಕ್ವಲ್ ಡ್ಯಾಶ್ ಸೆಂಟಿಮೀಟರ್. 8 ಮಿಲಿಮೀಟರ್ ಈಕ್ವಲ್ ಡ್ಯಾಶ್ ಸೆಂಟಿಮೀಟರ್. 8 ಮಿಲಿಮೀಟರ್ ಅಂದರೆ ಸ್ಕೇಲಲ್ಲಿ 1 ಸೆಂಟಿಮೀಟರ್ ಒಳಗೆ ಚಿಕ್ಕ ಚಿಕ್ಕ ಗೆರೆ ಇರುತ್ತಲ್ಲ, ಅದು ಮಿಲಿಮೀಟರ್. ಹಾಗಾಗಿ ಅದು 10ನೇ 8 ಭಾಗ. ಹಾಗಾಗಿ 0.8 ಸೆಂಟಿಮೀಟರ್.
75 ಮಿಲಿಮೀಟರ್ 70 ಅನ್ನೋದು ಪೂರ್ಣಾಂಕ ಆಯಿತು. ಅದರಲ್ಲಿ 7 10 ಬಂದಿದೆ. 7.5 ಸೆಂಟಿಮೀಟರ್. ಎಂಟು ಸೆಂಟಿಮೀಟರ್ 5 ಮಿಲಿಮೀಟರ್. 8 ಸೆಂಟಿಮೀಟರ್ 5 ಮಿಲಿಮೀಟರ್ ಅಂದರೆ ಅಲ್ಲಿಗೆ 8.5 ಸೆಂಟಿಮೀಟರ್. 525 ಮಿಲಿಮೀಟರ್ 52.5 ಸೆಂಟಿಮೀಟರ್. 52 ಮಿಲಿಮೀಟರ್ಗಳಿದ್ದಾವೆ. 52 ಮಿಲಿಮೀಟರ್ 0.5 ಸೆಂಟಿಮೀಟರ್. ಬಿಟ್ಟ ಜಾಗ ಭರ್ತಿ ಮಾಡಿರಿ. 8 ಮಿಲಿಮೀಟರ್ ಡ್ಯಾಶ್ ಮೀಟರ್. ಮೀಟರ್ ಅಂದರೆ ಮೀಟರ್ಗೆ 100 ಮೀಟರ್ಗೆ 1 ಸೆಂಟಿಮೀಟರ್. ಹಾಗಾಗಿ 0.08 ಮೀಟರ್. 100ರಲ್ಲಿ 8 ಭಾಗ ಅಂತ ಆಗತ್ತೆ. ಹಾಗಾಗಿ 0.08 ಅಂತ ಬರಿಬೇಕು. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ರೆ ಆವಾಗ 0.8 ಅಂತ ಬರಿಬೇಕು. ಇಲ್ಲಿ ಮೀಟರ್ ಅಂತ, ಯಾಕಂದರೆ ಸೆಂಟಿಮೀಟರ್ 10ನೇ 1 ಭಾಗ, ಮೀಟರ್ 100ನೇ 1 ಭಾಗ. 72 ಸೆಂಟಿಮೀಟರ್ 0.72 ಮೀಟರ್. 100ರಲ್ಲಿ 100 ಸೆಂಟಿಮೀಟರ್ಗೆ 1 ಮೀಟರ್. ಹಾಗಾಗಿ 0.72 ಮೀಟರ್. 375 ಸೆಂಟಿಮೀಟರ್ 3.75 ಮೀಟರ್. 3 ಅನ್ನೋದು ಪೂರ್ಣಾಂಕ. ಇಲ್ಲಿ 300 ಸೆಂಟಿಮೀಟರ್. 300 ಅಂದರೆ 100ಗೆ 1 ಸೆಂಟಿಮೀಟ್ರು, 200ಗೆ 2 ಸೆಂಟಿಮೀಟ್ರು, 3 100ಗಳಿದೆ ಇದರಲ್ಲಿ. ಹಾಗಾಗಿ 3 ಸೆಂಟಿಮೀಟರ್ 75 ಮೀಟರ್. 3 ಮೀಟರ್ 75 ಸೆಂಟಿಮೀಟರ್. 4 ಮೀಟರ್ 80 ಸೆಂಟಿಮೀಟರ್ 4.80 ಮೀಟರ್. 15 ಮೀಟರ್ 6 ಸೆಂಟಿಮೀಟರ್ 15.006 ಮೀಟರ್. ಇಲ್ಲಿ 06 ಅಂದರೆ ಸೆಂಟಿಮೀಟರ್ ಮೀಟರ್ನಲ್ಲಿರಬೇಕಾದ್ರೆ ಅದು 100ನೇ 1 ಭಾಗ. ಹಾಗಾಗಿ 06 ಮೀಟರ್. ದಶಮಾಂಶ ಭಿನ್ನರಾಶಿಗಳಲ್ಲಿ ಬರೆಯಿರಿ. 75 ಪೈಸೆಗಳು 0.75. 10 ರೂಪಾಯಿಗಳು ಮತ್ತು 25 ಪೈಸೆಗಳು 10.25. 870 ಪೈಸೆಗಳು 8.70 ಪೈಸೆಗಳು 70. 782 ರೂಪಾಯಿಗಳು ಮತ್ತು 10 ಪೈಸೆಗಳು 782.10. 2050 ಪೈಸೆಗಳು 20.50. ಅಂದರೆ 100 ಪೈಸೆಗೆ 1 ರೂಪಾಯಿ. ಹಾಗಾಗಿ ಇಲ್ಲಿ 100 ಪೈಸೆಗೆ 1 ರೂಪಾಯಿ ಆದರೆ ಇಲ್ಲಿ 2050 ಪೈಸೆ ಇದೆ. ಹಾಗಾಗಿ 2000ಕ್ಕೆ 20 ರೂಪಾಯಿಗಳಾಗತ್ತೆ. ಉಳಿದಿದ್ದು 50 ಪೈಸೆಗಳು. 20 ರೂಪಾಯಿ 50 ಪೈಸೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭಿನ್ನರಾಶಿಗಳನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸುವುದು ಹೇಗೆ ಅನ್ನೋದನ್ನು
ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಇದರ ಮುಂದಿನ ಭಾಗ ಮುಂದಿನ ವಿಡಿಯೋದಲ್ಲಿ ಬರುತ್ತೆ. ನೋಡಿದ್ದಕ್ಕೆ